ನಮಸ್ತೆ ಯೂಟ್ಯೂಬ್ ಫ್ಯಾಮಿಲಿ, ನಾನು ನಿಮ್ಮ ಪ್ರೀತಿಯ ಅನುರಾಧ ನಾರಾಯಣ ಸ್ವಾಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಬ್ಯೂಟಿ ಪಾರ್ಲರ್ ಕೊರಟಗೆರೆ. ನಾನಿವತ್ತು ನಿಮಗೆ ಫ್ರೂಟ್ ಫೇಶಿಯಲ್ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಆ ಫ್ರೂಟ್ ಫೇಶಿಯಲ್ಗೆ ನಾನಿವತ್ತು ನೇಚರ್ಸ್ ಬ್ರ್ಯಾಂಡ್ ತೊಗೊಂಡಿದ್ದೀನಿ. ಬೇರೆ ಬೇರೆ ಬ್ರ್ಯಾಂಡ್ಸಲ್ಲೂ ಕೂಡ ಹೆಚ್ಚು ಕಡಿಮೆ ಒಂದೇ ಥರ ಸ್ಟೆಪ್ಸ್ ಇರುತ್ತೆ. ಆದರೆ ಕೆಲವೊಂದರಲ್ಲಿ ಒಂದು 2-3 ಕ್ರೀಮ್ ಜಾಸ್ತಿ ಇರುತ್ತೆ, ಕೆಲವೊಂದರಲ್ಲಿ 2-3 ಕ್ರೀಮ್ ಕಡಿಮೆ ಇರುತ್ತೆ ಅಷ್ಟೇ. ಇವತ್ತು ನಾವು ಮಾಡ್ತಾ ಇರೋ ಫ್ರೂಟ್ ಫೇಶಿಯಲಲ್ಲಿ 4 ಸ್ಟೆಪ್ ಇದೆ. ಇದರಲ್ಲಿ ಕ್ಲೆನ್ಸಿಂಗ್ ಮಿಲ್ಕು ಮೊದಲನೇದು, ಮತ್ತು ಫ್ರೂಟ್ ಕ್ರೀಮ್ ಇದೆ, ಫ್ರೂಟ್ ಸ್ಕ್ರಬ್ ಇದೆ, ಮತ್ತು ಫ್ರೂಟ್ದು ಫೇಸ್ ಪ್ಯಾಕ್ ಇದೆ. ಇದನ್ನು ಯಾವ ರೀತಿ ಈಗ ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಅಂತ ನೋಡೋಣ ಬನ್ನಿ. ಅಂತ ಇದ್ದೀನಿ, ಕ್ಲೆನ್ಸ್ ಮಾಡ್ತಾ ಇದ್ದೀನಿ ಫೇಸ್ನ ಈ ರೀತಿ. ಇನ್ನೊಂದ್ಸತಿ 5ರಿಂದ 7 ನಿಮಿಷ ನೀವು ಸ್ಕಿನ್ನನ್ನು ಮಸಾಜ್ ಮಾಡೋದ್ರಿಂದ ಆ ಸ್ಕಿನ್ನಲ್ಲಿ ಇರ್ತಕ್ಕಂಥ ಗಲೀಜೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ನಂತರ ನೀವು ಬೇರೆ ಯಾವುದೇ ಕ್ರೀಮ್ನ ಅದ್ರ ಮೇಲೆ ಯೂಸ್ ಮಾಡಿದಾಗ ಸ್ಕಿನ್ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಅದು ನೀಟಾಗಿ ಅಬ್ಸರ್ವ್ ಮಾಡ್ಕೊಳಲ್ಲ. ಡಸ್ಟ್ ಎಲ್ಲ ಸ್ಕಿನ್ ಪೋರ್ಸಲ್ಲೆಲ್ಲ ಸೇರ್ಕೊಂಡ್ಬಿಟ್ಟಿರೋದಲ್ವ, ಅದೆಲ್ಲ ನೀಟಾಗಿ ರಿಮೂವ್ ಆಗಬೇಕು ಅಂತಂದರೆ ನಿಮಗೆ 5ರಿಂದ 7 ನಿಮಿಷ ಕ್ಲೆನ್ಸಿಂಗ್ ಮಿಲ್ಕ್ನ ಮಸಾಜ್ ಮಾಡಲೇಬೇಕು. ಅದಕ್ಕಿಂತ ಕಡಿಮೆ ಮಾಡಿದ್ರೆ ನೀಟಾಗಿ ರಿಸಲ್ಟ್ ಬರಲ್ಲ ಫೇಶಿಯಲ್ದು. ಅದಕ್ಕೋಸ್ಕರ ಕ್ಲೆನ್ಸಿಂಗ್ ಮಿಲ್ಕನ್ನು 5ರಿಂದ 7 ನಿಮಿಷ ಮಸಾಜ್ ಮಾಡಿಕೊಂಡು ತೆಗಿಬೇಕಾಗುತ್ತೆ. ಕ್ಲೆನ್ಸಿಂಗ್ ಮಿಲ್ಕ್ ರಿಮೂವ್ ಮಾಡಿದ ನಂತರ ನೋಡಿ ಈಗ ಸ್ಕ್ರಬ್ ಮಾಡ್ತಾ ಇದ್ದೀವಿ. ಸ್ಕ್ರಬ್ ಮಾಡಬೇಕಂದ್ರೆ ಸ್ಮೂತ್ ಹ್ಯಾಂಡಿಂದ ಮಾಡಬೇಕು ಫ್ರೆಂಡ್ಸ್, ತುಂಬ ಪ್ರೆಷರ್ ಹಾಕಿ ಮಸಾಜ್ ಮಾಡಬಾರ್ದು. ಅದರಲ್ಲೂ ಇವ್ರಿಗೆ ಸ್ವಲ್ಪ ಪಿಂಪಲ್ಸ್ ಇದೆ, ಅದಕ್ಕೋಸ್ಕರ ಸ್ಮೂತಾಗಿ ಮಸಾಜ್ ಮಾಡ್ತಾ ಇದ್ದೀನಿ. ಸ್ಕ್ರಬ್ನ 3 ನಿಮಿಷ ಮಾಡಬೇಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಮಾಡಬಾರ್ದು. ಈಗ 3 ನಿಮಿಷ ಆಗಿದೆ, ತೆಗಿತಾ ಇದ್ದೀನಿ. ನೋಡಿ ಈಗ ಕ್ರೀಮ್ ಮಸಾಜ್ ಮಾಡ್ತಾ ಇದ್ದೀವಿ ನಾವು. ಕ್ರೀಮ್ ಮಸಾಜ್ನ 10ರಿಂದ 15 ನಿಮಿಷ ಮಾಡಬೇಕು. ನಾನಿಲ್ಲಿ ಯಾವುದೇ ರೀತಿ ರೋಸ್ ವಾಟರ್ ಅಥವಾ ನೀರನ್ನ ಏನೂ ಆ್ಯಡ್ ಮಾಡ್ತಾ ಇಲ್ಲ, ಹಾಗೇ ಸ್ಕಿನ್ನಲ್ಲಿ ಪ್ಯಾನಿಟ್ರೇಟ್ ಮಾಡಿ ತೋರಿಸ್ತೀನಿ ನೋಡಿ. ಇದೆಲ್ಲ ನೀಟಾಗಿ ಆಯಿಲ್ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ನಾವು ನೀಟಾಗಿ ಮಸಾಜ್ ಮಾಡಬೇಕಾಗುತ್ತೆ. ನೋಡಿ ಈಗ ಆಯಿಲ್ ಎಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ, ಅಂದರೆ ಕ್ರೀಮು ಸ್ಕಿನ್ನಲ್ಲಿ ನೀಟಾಗಿ ಪ್ಯಾನಿಟ್ರೇಟ್ ಆಗಿದೆ ಅಂತ ನೋಡಿ.
ನಾನೀಗ ಸ್ವಲ್ಪ ಕೂಡ ರೋಸ್ ವಾಟರ್ ಅಥವಾ ನೀರು ಏನೂ ಹಾಕಿಲ್ಲ ಫ್ರೆಂಡ್ಸ್. ನೋಡಿ ಸ್ಕಿನ್ ಒಳಗಡೆ ನೀಟಾಗಿ ಕ್ರೀಮ್ ಎಲ್ಲ ಹೋಗಿದೆ, ಆಯಿಲ್ ರಿಡ್ಯೂಸ್ ಆಗಿದೆ ನೀಟಾಗಿ. ನೋಡಿ ಈಗ ನಾನು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಯಾವಾಗಲೂ ಕೂಡ ಫೇಸ್ ಪ್ಯಾಕ್ ಅಪ್ಲೈ ಮಾಡಬೇಕಂದ್ರೆ ಈ ರೀತಿ ಮೇಲೆ ಡೈರೆಕ್ಷನಲ್ಲೇ ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಕೆಳಗಡೆ ಮಾಡಬಾರ್ದು. ನಾನು ಬ್ರಷಿಂದ ಕೂಡ ಅಪ್ಲೈ ಮಾಡ್ಬೋದು, ಆದರೆ ನಾನು ಕೈಯಿಂದನೇ ತೋರಿಸ್ತಾ ಇದ್ದೀನಿ ಅಪ್ಲೈ ಮಾಡಿ. ರೋಸ್ ವಾಟರಿಂದ ಈಗ ನಾನು ಐ ಪ್ಯಾಡ್ ಹಾಕಿದ್ದೀನಿ. ಇದನ್ನು 5ರಿಂದ 10 ನಿಮಿಷ ಬಿಡಬೇಕಾಗುತ್ತೆ, ನೀಟಾಗಿ ಡ್ರೈ ಆಗೋವರೆಗೂ ಬಿಡಬೇಕು. ಡ್ರೈ ಆದ ನಂತರ ಫೇಶಿಯಲ್ ಯಾವ ರೀತಿ ಆಗಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಈಗ ಫೇಸ್ ಪ್ಯಾಕು ನೀಟಾಗಿ ಡ್ರೈ ಆಗಿದೆ. ಇದನ್ನು ಸ್ಪಂಜಿಂದ ನೀಟಾಗಿ ರಿಮೂವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಫ್ರೂಟ್ ಫೇಶಿಯಲ್ ಯಾವ ರೀತಿ ಮಾಡೋದು ಅಂತ. ನೋಡಿ ಫೇಶಿಯಲ್ ಆದಮೇಲೆ ಸ್ಕಿನ್ನು ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ. ಫೇಶಿಯಲ್ ಆದಮೇಲೆ 6 ಅವರ್ಸು ಫೇಸ್ಗೆ ಏನು ಯೂಸ್ ಮಾಡೋಂಗಿಲ್ಲ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.